ಅಧಿಕಾರಿಗಳ ಗಮನಕ್ಕೆ ನಾವು ತಂದಿಲ್ಲ ಸರ್. ಇವತ್ತು ಇದ್ದಾರೇನೋ ಅವರಿಗೆ ಕರೆಸ್ಬೇಕಂತಿತ್ತು, ಅವ್ರು ಇಲ್ಲ. ಹಾಗಾಗಿ ಸರ್ ತಮ್ಗೆ ಲ್ಯಾಂಡಿಗೆ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿ ಇದೆ ಸರ್. ಎಲ್ಲ ವಿಷಯದ ಸಂಪೂರ್ಣ ಮಾಹಿತಿ ಇದೆ. ಈ ನಮ್ಮ ಮಿರಗಂಜು ಕಬೀರು ಹೊಡೋದು ಯಾಕೆ ನೀವು ಬಗೆಹರಿಸ್ತಲ್ಲ ಅಂತ ನಮ್ಗೆ ಅದಕ್ಕೆ ದಯಮಾಡಿ ಇವತ್ತು ಈ ಜನ ಸರ್ ಕೇಳಕ್ಕೆ ಬಂದ ಈಗ ಸರ್ ಇವರು ಮನವಿ ಹೋರಾಟ ಮಾಡಿ ಮನವಿ ಕೊಟ್ಟಿದ್ದಾರೆ, ತಹಶೀಲ್ದಾರಿಗೆ ಕೊಟ್ಟಿದ್ದಾರೆ, ನಿಮಗೆಲ್ಲ ಭಾಳಷ್ಟು ಕೊಟ್ಟಿದ್ದಾರೆ. ಈಗಂತೂ ಅವ್ರಿಗೆ ನಾವೊಂದು ಲೀಡರ್ಶಿಪ್ ಆಗಿ ನಾವು ಮಾತಾಡ್ತಾ ಇದ್ದೇನೆ ಸರ್. ನಾವು ಈಗ ಜನರದ್ದು ಏನು ಬೇಡಿಕೆ ಇದೆ, ಯಾಕಂತಂದ್ರೆ ಅವ್ರು ಎದ್ದು ಹೋಗಲ್ಲ ಅಂಬೋದು ಅವ್ರ ಒಂದು ಪ್ರಶ್ನೆ ಇದೆ ಸರ್. ಮತ್ತು ಒಂದು 15 ಆಗಸ್ಟ್ 15 ಒಳಗಡೆ ಒಂದು 14 ಒಳಗಡೆ ನಮ್ಮ ಈ ಅವರ ಪಾಣಿ ಏನಾಗಿದೆ, ಅವ್ರ ಪಾಣಿ ಎಲ್ಲದೂ ನಮ್ಗೆ ಗೊತ್ತಿಲ್ಲ ಸರ್. ಸರ್ವೆ ನಂಬರ್ 7 ಹೇಳ್ತಾ ಇದೆ, ಆ 7ರಲ್ಲಿ ಊರಿದೆ. ಈಗ ಹೀಗೆಲ್ಲ ಇರ್ಲಕ್ಕಾಗಿವಿ, ಯಾಕೆ ಈ ಥರ ನಮಗೆ ಕಷ್ಟ ಕೊಡ್ತಾವೆ ಜನರಿಗೆ? ನಮ್ಮ ಶೆಡ್ಯೂಲ್ ಕಾಸ್ಟ್ ಜನ ಸರ್, ಅಲ್ಲಿ ಮತ್ತೆ ಬೇರೆದು ಯಾವುದೂ ಇಲ್ಲ ಸರಿ, ಅಲ್ಲಿ ಯಾವುದೂ ಇಲ್ಲ. ಆದ್ರೆ ನೀವು ಇನ್ಕ್ವೈರಿ ಮಾಡ್ಕೊಡ್ರಿ, ನೀವು ಬೇಡ ಅಂತ ಹೇಳ್ತಲ್ಲ. ಅದಕ್ಕೆ ಈ ಜನರಿಗೆ ಅದು ಏನು ಪಾಣಿ ಮಾಡ್ಕೊಳೋಣವ, ಅದರ ಮೇಲೆ ಪಾಣಿ ಮಾಡ್ಕೊಳೋಣ, ಅದು ಕೂಡಲೇ ಪಾಣಿ ರದ್ದಾಗಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಏನು ಪಾಣಿ ಆಗ್ಲಕ್ಕ ಏನು ಸಹಕಾರ ಮಾಡಿದ್ದಾರೆ ಸಂಬಂಧಪಟ್ಟ ತಹಶೀಲ್ ಅಧಿಕಾರಿಗಳು ಯಾರಿದ್ದಾರೆ ಆ ಟೈಮ್ದಾಗ, ಅವರು ಟೋಟಲಿ ಏನದ ಅಂತಂದ್ರೆ ನೀವು ಹೊರಗೆ ಹಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಸರ್ ಪಾಣಿ ರದ್ದಾಗ್ತದೆ. ಇವತ್ತೊಂದು ಏನು ಪುರಾತನ ಇಲಾಖೆಗೆ ಸಂಬಂಧಪಟ್ಟಿದ್ದು ಕಟ್ಟಡ ಇವತ್ತದು ಪೂರ ಎಲ್ಲ ಕೆಡಕಿ ಅವ್ನ ಇವತ್ತಿದ್ದಾಗ ಎಫ್.ಆರ್ ಆಗಿಲ್ಲ ಸರ್. ಹಳಿ ಬಿಲ್ಡಿಂಗ್ ಕೆಡಕೇನಂತಂದ್ರೆ ಇವತ್ತು ಎಫ್.ಆರ್ ಆಗಿಲ್ಲ ಅಂತಂದ್ರೆ ಅವ ರಾಜೋತ್ಸವ ಓಡಾಡ್ತಾ ಇದ್ದಾನೆ. ನಮ್ಮ ಚೌಬಾರ ಠಾಣೆ ಕೇಸ್ ಕೂಡ ಹೋಗಿತ್ತು, ಬಾರ ಊರಿಗೆ ಬಂದು ಕಸಿ ಹೆದರ್ಸ್ತಾ ಇದ್ದ. ಅಲ್ಲಿ ಎಫ್.ಆರ್ ಕೂಡ ಆಗ್ಲಕ್ಕೆ ಹೋಗಿಲ್ಲ. ಯಾಕಂದ್ರೆ ಜನರಿಗೆ ಏನದ ಅಂತಂದ್ರೆ ಇಲ್ಲ ಸರ್, ಅದು ತಹಶೀಲ್ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಇರುತ್ತೆ ಅಂತೇಳಿ ಈ ಥರ ಪೆಂಡಿಂಗ್ ಯಾವುದೂ ಆಗ್ತಾಯಿಲ್ಲ. ಮತ್ತು ಊರಾಗ ಏನಂತಂದ್ರೆ ಭಯದ ವಾತಾವರಣ ಇದೆ. ನಾವು ಒಬ್ಬನೇ ಬರ್ತಾನೆ, ನಾವು ಮತ್ತು ಹೊರಗಿನ ಜನರಿಗೆ ತೆಗೆದುಕೊಂಡು ಕಸಿ ಬರ್ತಾ ಇದ್ದಾನೆ. ಗಲ್ತಿಲಿಂದ ಅಲ್ಲಿ ಗಲಾಟೆ ಆದಾಗ ಇದು ಯಾರು ಹೊಣೆಗಾರ ಅಂತೇಳಿ ನಮ್ಮ ದಯಮಾಡಿ ನಾವು ಜಿಲ್ಲಾ ಆಡಳಿತ ಇದೆ ಸರ್. ಇಂಥ ಸಮಸ್ಯೆಗಳು ಅವಾಗಿಂದವಾಗಿ ಬಗೆಹರಿಸೋಂಥ ಕೆಲಸಗಳು ಸುಮಾರು 300 ವರ್ಷ ಆದರೂ ಬಗೆಹರಿತಲ್ಲ ಅಂತಂದ್ರೆ ಭಾಳ ಬೇಜಾರಾಗ್ತಾಯಿದೆ. ಅದಕ್ಕೆ ಏನು 15 ಆಗಸ್ಟ್ ಇದು ನಮ್ಮ ಒಂದು ಭಾಳ ದೊಡ್ಡ ಹಬ್ಬ ಇರೋದರಿಂದ ನಮಗೆ ಹಬ್ಬ ಬೇಡಪ್ಪ ಅಂತ ಕಸಿಗಳೇ ಅವರು ಅವತ್ತಿನ ದಿನ ಸುತ್ತ ಏನಾದರೂ ಹೋರಾಟ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಸರ್. ಈ ಮನವಿ ಒಳಗಡೆನೇ ಅದ ದಯಮಾಡಿ. ಅದಕ್ಕೆ ಹಾಗಾಗಿ ನಮ್ಮ ಏನು ADC ಸಾಹೇಬ್ರು ಇದ್ದಾರೆ, ಈ ಜನರ ಪರವಾಗಿ ಒಂದು ಮನವಿಯನ್ನು ಭಾಳ ಸ್ವೀಕಾರ ಮಾಡೋದು ಅಂತಂದ್ರೆ ಸರ್, ನಾವು ತಹಶೀಲ್ದಾರ್ ನೀವು ಕಳಿಸ್ಬಿಡ್ರಿ ದಯಮಾಡಿ. ಅಲ್ಲಿ ನೀವೇ ಸರ್, ನೀವು ಆಗಲಿ AC ಅವ್ರು ಬಂದರೆ ಅಲ್ಲ ಅದು ಸಮಸ್ಯೆನ ಬಗೆಹರುತ್ತೆ. ಆ ಊರು ಇದೀನೇ ಅಲ್ಲ, ಅಥವಾ ಊರ್ದು ಸರ್ ಒಂದು ಮ್ಯಾಪ್ ಮಾಡಬೇಕು. ಎಲ್ಲಿ ಮನೆಗಳವ, ಎಲ್ಲದ, ಯಾವ ಲ್ಯಾಂಡ್ದಾಗಿದೆ, ಆ ಊರು ಏನು ಈಗೀಗೆ ಎಲ್ಲಿಂದ ಒಡಿ ಬಂದು ಕಸಿ ಕುಂತೂರ, ಇವೆಲ್ಲ ತಾವು ಸಂಪೂರ್ಣ ಒಂದು ಮಾಹಿತಿ ಕೊಡ್ರಿ ಸರ್. ನಮಗೆ ಒಂದು ಅದ್ರದ್ದು ಒಂದು ವರದಿ ಕೂಡ ಏನದ ಸರ್, ತಾವು ಒಂದು ಹೇಳ್ಬೇಕಾಗಿದೆ ಸರ್ ದಯಮಾಡಿ. ಯಾಕಂದ್ರೆ ಆ ಊರ್ದು ಎಲ್ಲೂ ರಿಕಾರ್ಡ್ ಇಲ್ಲಬಲಿ ಆಗಿಬಿಟ್ಟಿದೆ ಸರ್. ಅದಕ್ಕೆ ತಾವು ಆ ವರದಿ ಕೂಡ हमारे बीदर तालुके के नजदीक वो गाँव में बहुत सालों से SC के लोग हैं, SC राइट लेफ्ट लोग ही रहते हैं वहाँ पर, दूसरा अदर्स लोग एक भी नहीं रहते वहाँ पर। फिर भी वो गाँव में जो लोग हैं वो गाँव का लोग जो पानी जो हो गए गवर्नमेंट पानी, एक आदमी प्राइवेट आदमी के ऊपर 9 एकड़ चिल्लर सर्वे नंबर 7 9 एकड़ चिल्लर वो आदमी के ऊपर है। तो ऑलरेडी गाँव है, तो वो पेपर तहसील डिपार्टमेंट वाले वो पेपर उनके नाम पे कैसा निकाल के दिए, उनके नाम पर कैसा बन गए। तो ऐसा कर वो लोगों में बार बार आके जो कोर्ट में भी वो ऑलरेडी वो आदमी फेल हो गए। अभी ऑलरेडी 1-2 दिन में और जजमेंट है, तो वो क्या रहे तो भी बार बार लोगों को हरासमेंट कर रहे हैं। तो हम बोलेंगे ये सब जो भी हो रहा है तहसील का तालुका का मैजिस्ट्रेट होता है तहसीलदार साहब ने, वो कितना उनको आकर मिलकर बोलकर, हमारा गए सो DC साहब बोले फ़ोन पे, हमारे ADC साहब भी बोले वो गाँव को जाके आप इंक्वायरी कर वो क्या हो गए भाई तुम्हारा इसके अंदर तालुका मैजिस्ट्रेट वो रिपोर्ट जो बोला तो यही तहसीलदार साहब ने अभी तक गाँव को आया ने रिपोर्ट अभी तक भी नहीं दे सका। तो ऐसा क्यों हो रहा है बोला तो वो एक पॉलिटिक्स दबाव में आके चुप बैठे, वो बोले सर का खतरा है। तो ऐसा काम नहीं होता तहसीलदार साहब। आपको जो गवर्नमेंट ने उनको काम करने के वास्ते दिया, हर एक कम्युनिटी हर एक लोगों को काम करने के वास्ते दिया, वो गाँव रहे बाद आप वो आदमी के ऊपर कैसा पेपर बन गए, वो रिपोर्ट देने को क्या हो रहा है। ये सब रहे बाद भी वो एक बिल्डिंग है वहाँ पर, पुराना बिल्डिंग है, निजाम गवर्नमेंट जब थे, जब वो बिल्डिंग था
वो बिल्डिंग आकर गिरा कर वो क्या क्या कर रहा समझ में नहीं आ रहा। वो गाँव में एक मस्जिद बना तो वो समझ, अब वो बिल्डिंग है गवर्नमेंट का, पूरा बिल्डिंग है, वो कैसा हो सकता है वहाँ पर? तो वहाँ पर क्या भी हो रहा है, तालुका मैजिस्ट्रेट डिस्ट्रिक्ट मैजिस्ट्रेट उनको सपोर्ट नहीं है, तो इसलिए हमारा लोगों को जुल्म जो कर रहा है वो अच्छा नहीं रहता। क्यों बोले तो हम मेमोरम तो बहुत बार दे चुके हैं, डिस्ट्रिक्ट मैजिस्ट्रेट तालुका मैजिस्ट्रेट पूरा मालूम रहे बाद भी वो आदमी को छोड़कर जो पीछे से जो हमारा लोगों के ऊपर जो वार करने को वास्ते ये जो वो षड्यंत्र हो रहा है, ये तुरंत तालुका मैजिस्ट्रेट डिस्ट्रिक्ट मैजिस्ट्रेट ने वो तुरंत वो रोकने का काम करना। और आज ने हम एक और एक प्रतिभटना एक निकाल कर अभी हम लोग एडीसी साहब को एक मेमोरम दे चुके हैं, तुरंत ये काम 14 ಇದು ಅದ ಸುಪ್ಪಲಿಗೇರಿ ಕಬುಲೋಡ ಅದ 2 ಡೋರ್ ಅದ ಗೌರ್ಮೆಂಟ್ ಕಲಿಸದ ಹಂಗೆ ಅಂದ್ರೆ ಅದಾವ ನಾನು ಮುಸ್ದಿ ಅಂತ ಬಂದನ ಮುಸ್ದಿ ಇಲ್ಲ ಅವ ಯಾವ್ದೋ ಬಂದ ನಮ್ಮೂರ ಸೇರ್ಯಾರ ಗೌರ್ಮೆಂಟ್ಗೆ ಹುಚ್ಚಿ ಅದ ಅವ ಎಲ್ಲ ಕೈಲಿ ಬಂದು 9 ಎಕರೆ ಮಾಡ್ತಾನ ಜಾಗ ನಮ್ಗೆ ಯಾಕೆ ಮಾಡ್ತಾ ಇರ್ತಾರೆ ಬಂದ್ ಜಾಗದ ಮೇಲೆ ಬಂದು ನೋಡೋದಿತ್ತು ಯಾವ ಜಾಗದ ಮೇಲೆ ಬಂದು ನೋಡ್ಬೇಕು ಎಲ್ಲರೂ ನಮ್ಗೆ ಏನು ಜೀವತ್ತು ಇಲ್ಲ ಅಂದ್ರೆ ಹೊತ್ತು ಶಕ್ತಿ ಬಂದು ಹೇಳಿ ಯಾಕೆ ಮಾಡ್ಲಕ್ಕ ತಯಾರಿಲ್ಲ, ಯಾಕೆ ಹೇಳಕ್ ತಯಾರಿಲ್ಲ ನಮ್ಗೆ, ಯಾರು ನಮ್ಮ ಗಡಿ ಮಂದಿ ಸೇವೆ ಮಾಡಬಾರ್ದ? ನಮ್ಮ ಎಷ್ಟು ಮಂದಿಗೆ ಹೊಲ ಇಲ್ಲ ನೆಲ ಇಲ್ಲ, ಎಲ್ಲಿ ತೋರಿಸ್ತೀವಿ ಈಗ ಅವ ನೋಡ್ಬಂತ ಬಂದು ನಮ್ಗೆ ಸಾಕಲ್ಲ, ನಾವು ಹೆಂಗೆ ಮಾಡೋರಿ? ಬಜೆಟ್ ಕಟ್ಟಿ ಅಂತ ಮಜ್ಜಿಗೆ ಕಟ್ಕೊಡೋಲ್ಲ ಜೀವ ಹೋಗಲ್ಲ, ಅದ್ರಾಗೆ ಮುಚ್ಚಾಕ ನನಗೆ ಮುಸಲಂ ಮನಿನೇ ಇಲ್ಲ, ಎಸ್ಸಿ ಕೆಲಸ ಎಡ್ಡೇವ ಆ ಮಜ್ಜಿಗೆ ಕಟ್ಟೆ ಕೊಡೋಲ್ಲ ಒಟ್ಟು ಅದ್ರಾಗ ಯಾಕೆ ಮುಚ್ಚಾಟ ಯಾಕೆ ತಿನ್ಸಿ ಒಂದು ಖರೆ ನಾವು ಹೋಗಲ್ಲ, ಅವ್ರಿಗೆ ಇದು ಮಾಡಬೇಕು. ಅವ್ರು ಬರೀ ಕೊಡಬಾರ್ದು, ಊರಾಗೆ ಬರೀ ಕೊಡಬಾರ್ದು, ಅವ್ನಿಗೆ JCP ಹಡಿತು ಹಣಸ್ರು ಹಣಿದ್ರೆ ನಾವು ಹಣಿಸ್ತೇವೆ, ಸರ್ಕಾರ ನಮ್ಗೆ ಹಾಕ್ಬಾರ್ದು. ಹೋರಾಟ ಮಾಡೋ ಉದ್ದೇಶ ಏನೆಂದರೆ ಅಲ್ಲಿರ್ತಕ್ಕಂಥ ನಮ್ಮ ದಲಿತ ಜನಾಂಗದ ಮೇಲೆ ಒಂದು ಯಾರು MS ಸಂಬಂಧ ಅಂತ ತಿಳ್ಕೊಂಡು ಸುಮಾರು ವರ್ಷನ ಕಿರುಕುಳ ಕೊಟ್ಟು ವೈಯಕ್ತಿಕವಾಗಿ ದಬ್ಬಾಳಿ ಮಾಡ್ತಕ್ಕಂಥದ್ದು ಎಲ್ಲ ಗಮನಕ್ಕೆ ಜಿಲ್ಲಾಡಳಿತಕ್ಕಿದ್ರು ಕೂಡ ಇಲ್ಲಿವರೆಗೆ ಯಾವುದು ನಮ್ಮ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಕೆಲಸ ಆಯ್ತಲ್ಲ. ಯಾಕೆಂದರೆ ಈಗ ಅಲ್ಲಿರೋದು ಸುಮಾರು 100 ವರ್ಷದಿಂದ ಮನೆ ಇದೆ, ನಮ್ಮ ಎದುರುಗಳದು ಅಣ್ಣ ತಮ್ಮರೆಲ್ಲ ಇರ್ತಕ್ಕಂಥ ನಮ್ಮ SC ಹೊಲಿಯ ಮಾದಿಗ ಜನರು ಅಲ್ಲಿರೋದು ವಾಸ ಮಾಡ್ತಕ್ಕಂಥ ಊರಾಗಿದೆ. ಅಲ್ಲಿ ಇವಾಗ ಏಕಾಏಕಿ ಇವರು ಯಾರೋ MS ಸಂಬಂಧ ಅಂತ ತಿಳ್ಕೊಂಡು 9 ಎಕರೆ ಭೂಮಿದೊಂದು ಪಾಣಿ ಮಾಡ್ಕೊಂಡು ಬಂದು ವೈಯಕ್ತಿಕವಾಗಿ ಟಾರ್ಚರ್ ಕೊಡೋದು ಕಿರುಕುಳ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಜಿಲ್ಲಾಡಳಿತ ನಾವು ಸಂಪೂರ್ಣವಾಗಿ ನಮ್ಮ ದಲಿತ ಪರ ಸಂಘಟನೆ ಖಂಡಿಸ್ತದೆ. ಯಾಕಂದರೆ ಈಗ ಸರ್ಕಾರ ಆಸ್ತಿ ಇದ್ದಿಮೇ ಕೂಡ ಅದು ಯಾರೋ ಒಂದು ದುಡ್ಡಿಂದು ಒಂದು ದರ್ಪ ತೋರಿಸಿ ಏನೋ ರಾಜಕೀಯ ವ್ಯಕ್ತಿಯಿಂದ ಕುಮ್ಮಕ್ಕಿಂದ ಪಾಣಿ ಮಾಡಿಕೊಂಡು ಬಂದು ಜನರಿಗೆ ಕೂಲಿ ಕಾರ್ಮಿಕ ಜನರಿಗೆ ಮಹಿಳೆಯರಾಗಲಿ ವೃದ್ಧರಾಗಲಿ ಒಂದು ಟಾರ್ಚರ್ ಕೊಟ್ಟು ಅವರಿಗೆ ಹಿಂಸೆ ಮಾಡ್ತಿದ್ದಾನೆ. ಅದಕ್ಕೆ ಕೂಡಲೇ ನಮ್ಮ ಜಿಲ್ಲಾಡಳಿತದ ಹೊಸ DC ಅವ್ರ ಗಮನ ತಗೋಬೇಕು ಮತ್ತು ಹೊಸ SP ಸಾಹೇಬರು ಬಂದರೆ ಅವ್ರ ಗಮನ ಅವ್ರಿಗೆ ಗೊತ್ತಿದೆ. ಯಾಕೆ ಬೀದರ್ಲಿ ಯಾವ ಜನ ಹೋರಾಟ ಮಾಡ್ತಿದೆ ಯಾರು ಆಯ್ತದ ಅಂಬೋದು ಅವ್ರಿಗೆ ಇಂಟರ್ವ್ಯೂ ರಿಪೋರ್ಟ್ ಇರುತ್ತೆ. ಆ ರಿಪೋರ್ಟ್ ಆಧಾರ ಮೇಲೆ ಕೂಡಲೇ ಒಂದು ಜಿಲ್ಲಾಡಳಿತ ಕಮಿಟಿ ಮಾಡಿ ಆ ಊರಿಗೆ ಒಂದು ದಲಿತ ಊರಿಗೆ ಬಂದು ಅಲ್ಲಿ ಸಂಜೋತ ಮಾಡಿ ಏನು ನ್ಯಾಯ ಕೊಡಿಸೋದಂತ ಕೆಲಸ ಮಾಡಬೇಕು. ಇಲ್ಲಾಂದರೆ ಈ ಸಮಸ್ತ ಗ್ರಾಮಸ್ಥರು ಒಂದು ತೀರ್ಮಾನ ಮಾಡಿದರೆ ಬರ್ತಕ್ಕಂಥ 14ನೇ ತಾರೀಕು ಏನು ನಮ್ಮ 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ನಾವು 15 ಹಬ್ಬ ಮಾಡ್ತೀವಿ. ಅದ್ರ ಮುಂಚಿತವಾಗಿ ಮನೆ ಜಿಲ್ಲಾ ಸಚಿವರು ಕಚೇರಿ ಮುಂದ್ಗಡೆ ಇಲ್ಲಂತೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 15 ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಿದರೆ ಆ ಥರ ಯಾವುದೇ ಮುಂದೆ ಆಯ್ತು ಗಟ್ಟೆ ಆಗದಂತ ಜಿಲ್ಲಾಧಿಕಾರಿ ಕೈ ಎತ್ತಿಸ್ಕೊಂಡು ಈ ಕೆಲಸವನ್ನು ಇಲ್ಲಿಗೆ ಕಡಿವಾಣ ಹಾಕಿ ಅವ್ರು ನ್ಯಾಯ ಕೊಡಿಸೋ ಕೆಲಸ ಆಗಬೇಕು. ಇಲ್ಲಿಂದರೆ 15 ಆಗಸ್ಟ್ ನಾವು ಬ್ಲ್ಯಾಕ್ ಜೆಂಡಾ ತೋರಿಸೋ ಕೆಲಸ ನಮ್ಮ ದಲಿತ ಪರ ಸಂಘಟನೆ ಮಾಡ್ತೇವೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು ಅಭಿಕಳೆ ಅಂತ ದಲಿತ ಹೋರಾಟಗಾರ. ನನ್ನ ಊರು ಕಬ್ಬಿರೋಡ ಸಿಪ್ಪಲ್ಗೆರೆ ಒಂದೇ ಹಳೆ ಊರು ಮಿರಗಂಜು, ಎಲ್ಲರೂ ಕರೆಯೋದು ಮಿರಗಂಜ್ ಅಂತ. ಕಬ್ಬಿರೋಡ ಸಿಪ್ಪಲ್ಗೆರೆ ಅಂತ ಯಾರು ಕರೆಯಲ್ಲ, ಮಿರಗಂಜ್ ಅಂದರೆ ಕುನ ಹಿಡಿತಾರೆ. ಸರ್ಕಾರ ರಿಕಾರ್ಡ್ದಾಗ ಅದು ಸಿಪ್ಪಲ್ಗೆರೆ ಕಬ್ಬಿರೋಡ ಅದ, ಎರಡು ಒಂದೇ ಊರದ. ಆ ಊರಾಗ ನಾವು ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತ ಎಷ್ಟು ತಲೆ ಹೋದನೇನೋ, ನಮ್ಮದೇ 40 ಮೇಲೆ ಏಜ್ ಅದ, ಎಷ್ಟು ತಲೆ ಹೋಗ್ಯವನು ನಾವು ಉಳಿದೆವು. ಅಲ್ಲಿ ಬಂದು ಬೀದರ್ ವ್ಯಕ್ತಿ ಸಮಾದಂಬ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ 9 ಎಕರೆ 1 ಗುಂಟೆ ಪಾಣಿ ಮಾಡ್ಕೊಂಡು ಊರೇ ಪಾಣಿ ನಂದು ಅದ ಕುಂತೀರಿ ಮನೆ ಕಟ್ಕೊಂಡಿರಿ ಅಂತ ಹೇಳ್ತಾರೆ. 9 ಎಕರೆ ಪಾಣಿ ಸರ್ವೆ ನಂಬರ್ 7ರಾಗ 99 ಎಕರ್ 54ದಾಗ 99 ಎಕರ್ 4 ಗುಂಟ ಅದ. ಅದು 4 ಗುಂಟ ನಿಜಾಮೇನ ಅದನ್ನು ನೀಲಮ್ ಅಂಬರಿಗೆ ಇನಾಮ್ ಕೊಟ್ಟು ಬಿಟ್ಟಲ್ಲ. ನೀಲಮ್ ವಂಶಾವಳಿ ಯಾರು ಇದ್ದಿಲ್ಲ, ಅದೇ ಊರ್ದವರು ವಂಶಾವಳಿ ಇರ್ಲಿ ಕಡೆದು ಅದು ಸರ್ಕಾರ ಆಗೋಯ್ತು. ಸರ್ಕಾರ ಅಂಡರ್ದಾಗ ತಗೊಂಡು ತಗೊಂಡ್ಮೇಲೆ ಅದು ಹೆಂಗಾಯ್ತು ಪಾಣಿ ಒಟ್ಟು ಜಾಗನೇ ಇಲ್ಲ. ಈಗ ಒಟ್ಟು ಜಾಗ ಇಲ್ಲಿ ಹೋದ್ರು ಭೀ ಈಗ ನಮ್ಮ ಊರ್ದವ್ರು ಅಲ್ಲಿ ಸರ್ಕಾರಿ ಲ್ಯಾಂಡ್ ಆರ್ಮಿನಿಂದ ಮನೆ ಕಟ್ಟಿಕೊಟ್ಟಿರ್ತಾರೆ. ಮತ್ತು
ಟಿಪಿಲಿಂದ ಮನೆ ಕಟ್ಟಾರ ನಮ್ಮ ಮನೆಗಳು ಇದಾವ ಬಿ ಡಿ ಆಫೀಸ್ನಿಂದ ಮನೆ ಆಗ್ಯಾವ ಗೌರ್ಮೆಂಟ್ ಮನೆ ಕಟ್ಕೊಟ್ಟದ ಹಕ್ಕುಪತ್ರ ಕೊಟ್ಟದ ಮಗರ್ ಅದು ಬಂದು ನಂದದಂತ ಹೇಳ್ತಾನವ ಅವ್ನು ಸರ್ಕಾರ ಆಸ್ತಿ ಅವನಿಗೆ ಹೆಂಗಾಯ್ತು 9 ಎಕರೆ ಹೆಂಗೆ ಕೊಡ್ತು ಯಾವ್ದಾರ ಮೇಲೆ ಕೊಡ್ತು ಅವೇನು ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟಗಾರರು ನಾವು ಕೊಡುಗೆ ಅವ್ರ ಮುಕ್ತಿ ಅಂತ ಅದೊಂದು ಏನೋ ಕೊಡುಗೆ ಇರಬೇಕಲ್ಲ ಸರ್ಕಾರ ಕೊಡ್ಲಕ್ಕ ಸರ್ಕಾರ ಆಸ್ತಿ ಸರ್ಕಾರ ಅವನಿಗೆ ಕೊಡ್ಲಕ್ಕ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಪಾಣಿ ಮಾಡ್ಕೊಂಡು ಊರು ಜನಕ್ಕೆ ತೊಂದರೆ